to our YouTube channel. ಏನು ಫುಲ್ ಜೋಶ್ ಇವತ್ತು. ಏನಿಲ್ಲ, ಕಾರ್ ಸರ್ವಿಸ್ ಕೊಡ ಹೋಗ್ತಾ ಇದ್ದೀವಿ, ಅದಕ್ಕೆ ಜೋಶ್. ಎಸ್ ಗೈಸ್, ಇವತ್ತು ಕಾರ್ ಸರ್ವಿಸ್ ಕೊಡಬೇಕಿತ್ತು. 10,000 ಓಡಿದೆ. ಸೊ ಅದಕ್ಕೋಸ್ಕರ ಸೆಕೆಂಡ್ ಸರ್ವಿಸ್ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಎಲ್ಲಿಗೆ ಹೋಗೋಣ? ಅಲ್ಲಿಂದ ನೆಕ್ಸ್ಟ್ ಇಸ್ಕಾನ್ ಹೋಗಬೇಕು. ಇಸ್ಕಾನ್ಗೆ ಹೋಗೋಣ ಅಂತ ಇದ್ದೀವಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಇಸ್ಕಾನ್ಗೆ ಹೋಗೋಣ ಅಂತ. ಸೊ ಎಸ್, ಫಸ್ಟು ಗಾಡಿ ಸರ್ವಿಸ್ ಕೊಟ್ಬಿಟ್ಟು ಅಲ್ಲಿಂದ ಸ್ಟ್ರೈಟ್ ಇಸ್ಕಾನ್ ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಫಾರ್ ಅ ಚೇಂಜ್. ಹೌದು, ಇವತ್ತು ಕಾರ್ ಇಲ್ದಿರ ನಾವು ಟ್ರಾವೆಲ್ ಮಾಡ್ತೀವಿ. ಯಾವಾಗೂ ಕಾರಲ್ಲಿ ಟ್ರಾವೆಲ್ ಮಾಡ್ತಿದ್ವಿ. ಇವತ್ತು ಕಾರ್ನ ಸರ್ವಿಸ್ ಕೊಟ್ಬಿಟ್ಟು ನೆಕ್ಸ್ಟ್ ಮೆಟ್ರೋದಲ್ಲಿ ಇಸ್ಕಾನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಸ್ಕಾನ್ಗೆ ಹೋಗಿ ಅಲ್ಲಿಂದ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಕಿರಣ್ಗೆ ಶಾಪಿಂಗ್ ಮಾಡಬೇಕಿತ್ತು. ಅದಕ್ಕೆ ಹೌದು, ಸೊ ಮಾರ್ಕೆಟಲ್ಲಿ ಶಾಪಿಂಗ್ ಇದೆ. ಸೊ ಇವತ್ತು ಡೇ ಎಲ್ಲ ತುಂಬ ಓಡಾಡೋದೇ ಆಗುತ್ತೆ ಇವತ್ತೆಲ್ಲ. ಬಟ್ 5 ಗಂಟೆಗೆ ಮನೆಗೆ ರೀಚ್ ಆಗಿಬಿಡ್ಬೇಕು. ಎಸ್, ಬನ್ನಿ ಫಸ್ಟು ಕಾರ್ನ ಸರ್ವಿಸ್ ಕೊಟ್ಟು ಹೋಗೋಣ. ಫೈನಲಿ ಕಲ್ಯಾಣ್ ಮೋಟರ್ಸ್ಗೆ ಬಂದಿದ್ದೀವಿ ಸರ್ವಿಸಿಗೆ ಕೊಡೋಣ ಅಂತ ಗೈಸ್. ಕಿರಣ್ ಒಳಗಡೆ ಹೋಗಿದ್ದಾನೆ. ಸ್ವಲ್ಪ ಲೇಟ್ ಆಗುತ್ತಪ್ಪ, ವೆಯ್ಟ್ ಮಾಡಿ ಸರ್ ಅಂತ ಹೇಳೋದು. ಹೌದಾ? ಸ್ವಲ್ಪ ಲೇಟ್ ಆಗುತ್ತೆ. ವೀಕೆಂಡ್ ಅಲ್ವಾ, ಅದಕ್ಕೆ. ವೀಕೆಂಡು ಸ್ವಲ್ಪ ಬೇಗ ಬರಬೇಕಾಯ್ತು, ಲೇಟ್ ಆಗ್ಬಿಡ್ತು. ವೀಕೆಂಡ್ ಇಸ್ಕಾನ್ಗೆ ಯಾವಾಗ ಮತ್ತೆ ಹೋಗೋದು? 1 ಗಂಟೆ ಕ್ಲೋಸ್ ಆಗುತ್ತೆ. ಆಗಲ್ಲ, ಇವತ್ತು ಆಗಲ್ಲ, 12 ಗಂಟೆ ಆಯ್ತು. ನಮ್ಮ ಕಾರ್ನೆಲ್ಲ ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ, ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಏನೇನು ಸ್ಕ್ರ್ಯಾಚಸ್ ಇದೆ ಏನೋ ಸರ್ವಿಸ್ ಮಾಡೋಕ್ಕೆ. 20,000ಗೆ ಬರುತ್ತೆ ಸರ್ವಿಸ್. ಫೈನಲಿ ಗಾಡಿನ ಸರ್ವಿಸಿಗೆ ಬಿಟ್ಟು ಬಸ್ಸಿಗೆ ಹೋಗ್ತಾ ಇದ್ದೀವಿ ಗೈಸ್. ಹೌದು, ಈಗ ಇಲ್ಲಿಂದ ಒಂದು ಸ್ಟಾಪ್ ಬಸ್ಸು, ಅಲ್ಲಿಂದ ಮೆಟ್ರೋದಲ್ಲಿ ಹೋಗ್ತೀವಿ. ಸ್ವಲ್ಪ ಶಾಪಿಂಗ್ ಇದೆ, ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಎಸ್, ಬಟ್ ಯಾವತ್ತೂ ಬಸ್ಸಲ್ಲಿ ಓಡಾಡಿಲ್ಲ ಅನಿಸುತ್ತೆ ಕಿರಣ್ ಅವರು. ರೇರು. ಸೊ ಇವತ್ತು ಬಸ್ಸಿಗೆ ಹತ್ತಿಸ್ತಾ ಇದ್ದೀನಿ. ಕಿರಣ್ ಬಸ್ಸಿಗೆ ಹತ್ತಿಸಿದ್ದೀನಿ. ಹೆಂಗಿದೆ ಕಿರಣ್? ಒಂದು ಸ್ಟಾಪ್ ಗೈಸ್, ಬಸ್ ಇಳಿದು ಈಗ ಜಯದೇವ ಇಂದ ಮೆಟ್ರೋ ಹೋಗ್ತಾ ಇದ್ದೀವಿ. ಎಸ್, ಇದು ಯೆಲ್ಲೋ ಲೈನ್. ಇದೇನು ಕಿರಣ್ ವರ್ಕೇ ಆಗ್ತಿಲ್ಲ? ವಾಟ್ ಇಸ್ ದಿಸ್ ಯಾ? ರಿಪೇರಿ ಆಗಿದೆ, ರಿಪೇರಿ ಮಾಡಿದಲ್ಲ, ವರ್ಕೇ ಆಗ್ತಿಲ್ಲ ಗೈಸ್. ಅಟ್ಲೀಸ್ಟ್ ವಾಕ್ ಮಾಡೋದನ್ನ ಎಲ್ದೇ ಆಗಿರ್ಬೋದು, ಇಂಪ್ರೂವ್ ಆಗುತ್ತೆ. ಓಹೋ, ವರ್ಕ್ ಆಗ್ತಿದೆ. ಏನು ಸ್ಲೋ ಇಟ್ಟಿದೆ ಗಾಡಿ, ಹೆಂಗೆ ಹೋಗೋದು ಹೇಳಿ ನಾವು, ನೀವೇ ಎಷ್ಟು ಸ್ಲೋ ಇದೆ ಅಲ್ಲ. ಟೋಟ್ಲರ್ಸ್ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಕಿರಣ್ ಈಗ? ಚಿಕ್ಕಪೇಟೆ ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲೇನು ಶಾಪಿಂಗ್ ಮಾಡ್ತೀವಿ ಅಂತ ತೋರಿಸೋಣ. ಗೈಸ್, ಚಿಕ್ಕಪೇಟೆಗೆ ಬಂದ್ವಿ. ಕಿರಣ್ ಫುಲ್ ಶಾಪಿಂಗ್ ಇವಾಗ. ಕಿರಣ್ ಫುಲ್ ಅಂಗಡಿ ಎಲ್ಲ ಸುತ್ತಾವನೆ. ಅವ್ನು ರೆಗ್ಯುಲರ್ ಅಂಗಡಿ ಇದೆ ಒಂದು, ಅದಕ್ಕೆ ಅಲ್ಲಿಗೆ ಹೋಗ್ತಾವನೆ. ನಾನು ರೆಗ್ಯುಲರ್ ಅಂಗಡಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಶರ್ಟು ಪ್ಯಾಂಟು ಕಾಂಬೋ ಸಿಗುತ್ತೆ ಗೈಸ್, ಅದಕ್ಕೆ ನೆನ್ನೆ ಹುಡ್ಕೊಂಡು ಹೋಗ್ತಾನೆ ಅಂಗಡಿನ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಎಲ್ಲ ಕೆಟ್ಟೋಗ್ತೀನಿ. ಇಷ್ಟು ದೂರ ಬಂದ್ಬಿಟ್ಟು ತೊಗೊಳೋದ ಬೇಡ ಅಂತ ಡಿಸೈಡ್ ಮಾಡ್ತಾ. ಒಂದು ರೆಗ್ಯುಲರ್ ಶಾಪ್ ಇದು. ಏನು ತೊಗೊಂಡೆ ಕಿರಣ್? ಬೇಡ. ಹಾಂ, ತಿನ್ನೋಣ. ತುಂಬ ಸೆಕೆ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಮಳೆ ಬರುತ್ತೆ. ಏನು ತೊಗೊಂಡೆ? ನಾನು 2 ಫಾರ್ಮಲ್ ಪ್ಯಾಂಟ್ ಪರ್ಚೇಸ್ ಮಾಡಿದೆ.
ಆಫೀಸ್ ಯೂಸಿಗೆ ಮಾತ್ರ ಒಳ್ಳೆ ಕಲೆಕ್ಷನ್ ಇಟ್ಟಿದ್ದಾನೆ ಅಲ್ವಾ? ಆಫೀಸ್ ಯೂಸಿಗೆಲ್ಲ ಒಳ್ಳೆ ಕಲೆಕ್ಷನ್ಸ್ ಇದೆ. ಈಗ ಸದ್ಯಕ್ಕೆ ಬಜೆಟ್ ಎಲ್ದಿರೋದ್ರಿಂದ 2 ಪ್ಯಾಂಟ್ ತೊಗೊಂಡಿದ್ದಾನೆ ಕಿರಣ್. ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ. ಶಾಪ್ ನೇಮು ಥ್ಯಾಂಕ್ ಯು ಅಂತ. ಥ್ಯಾಂಕ್ ಯು ಅಲ್ಲ, ಶಾಪ್ ನೇಮ್ ಹಾಕ್ತೀನಿ. ದಿಸ್ ಬ್ಯಾಗ್ ಈಸ್ ಅಪ್ ಟು ಮೈಕ್ರೋವೇವ್ ಥಿಕ್ನೆಸ್ ಅಂತ. ಈಗ ವಡಾಪಾವ್ ತಿನ್ನೋ, ಇದು ಫೇಮಸ್ ಗೈಸ್ ವಡಾಪಾವ್. ಸೊ ಅದಕ್ಕೆ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಇದು ಫೇಮಸ್ ವಡಾಪಾವ್, ಅದೇನು ಕಚೋರಿ ಎಲ್ಲ ಏನೋ ತಗೋ. ಬ್ರೆಡ್ ಪಕೋಡ. ಸುಸ್ತಾಗ್ತಿದ್ಯಾ ಕಿರಣ್? ಸ್ವಲ್ಪನೇ ಶಾಪಿಂಗ್ ಆಗಿರೋದು, ಮಳೆ ಸ್ಟಾರ್ಟ್ ಆಗ್ತಿದೆ. ಗೈಸ್ ಚಿಕ್ಕಪೇಟೆಯಿಂದ ಇವಾಗ ಮೆಜೆಸ್ಟಿಕ್ಗೆ ಬಂದ್ವಿ. ನಡೆಸ್ಕೊಂಡು ಕರ್ಕೊಂಡು ಬಂದೆ ಸರ್ನ. ಫುಲ್ ಸುಸ್ತಾಗ್ಬಿಟ್ಟವನೇ ಗೈಸ್. ಚಿಕ್ಕಪೇಟೆಯಿಂದ ಮೆಜೆಸ್ಟಿಕ್ ಕರ್ಕೊಂಡು ಬಂದಿದ್ದೀನಿ. ಶೂಸ್ ತಗೋಬೇಕಂತೆ. ತಗೋ. ಫುಲ್ಲು ಶಾಪಿಂಗು ಗೈಸ್ ಕಿರಂದು. ಓಹೋ, ಶೂ, ಬಟ್ಟೆ, ಮೆಜೆಸ್ಟಿಕ್ಕಲ್ಲಿ ಫುಲ್ಲು ಶಾಪಿಂಗ್ ಮಾಡ್ತಾವನೆ. ಸೊ ಏನೇನು ತೊಗೊಂಡೆ ಕಿರಣ್? ನಾನು 2 ಫಾರ್ಮಲ್ ಶರ್ಟು. ಏನೇನು ಶಾಪಿಂಗ್ ಮಾಡಿದೆ? ಫಾರ್ಮಲ್ ಶರ್ಟ್, ಫಾರ್ಮಲ್ ಪ್ಯಾಂಟ್, ಲೂಫರ್ ಶೂ. ಓಕೆ, ಆಫೀಸ್ ವೇರ್ಸ್ ಎಲ್ಲಾನು ಬೇಜಾನ್ ಶಾಪಿಂಗ್ ಮಾಡೋನೆ ಗೈಸ್. ನಮ್ದು ಇವಾಗ ಶಾಪಿಂಗ್ ಇಲ್ಲ, ಬರೀ ಒಂದೇ ಇಲ್ಲ. ಮೇಡಮ್ ಅವ್ರದ್ದು ಲೇಟ್ ಆಗಿದೆ. ನಮ್ದಿನ ಲೇಟ್. ಸೊ ಹೊಟ್ಟೆ ಹಸಿತಿದೆ, ಅದಕ್ಕೆ ಇಲ್ಲೊಂದು ಮುದ್ದೆ ಊಟ ಇದೆ, ಅದನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ತಿಂದ್ಬಿಟ್ಟು ಸ್ಟ್ರೈಟ್ ಹೋಗಿ ಮೆಟ್ರೋ ಹತ್ತಿದ್ದೀವಿ. ನೆಕ್ಸ್ಟ್ ಎಲ್ಲಿಗೆ? ಇಸ್ಕಾನ್ಗೆ ಹೋಗೋಣ ಅಂತ. ಟೆಂಪಲ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಬಂದು ಬಂದು ಕಾರ್ ಇಸ್ಕೊಂಡು ಮನೆಗೆ ಹೋಗೋಣ. ಬನ್ನಿ. ಇವಾಗ ಊಟ ಆಯಿತು ಶ್ರೀರಂಗದಲ್ಲಿ. ತುಂಬ ಒಳ್ಳೆ ಊಟ ತಿಂದ, ಅನ್ನ ಸಾಂಬಾರು ಮತ್ತು ಬಟ್ ಮುದ್ದೆ ಸಿಗಲಿಲ್ಲ. ಮುದ್ದೆ ಇತ್ತು, ಅದು ನಾನ್ ವೆಜ್ಜು, ಸಿದ್ದೇಶ್ವರ ಹೋಟ್ಲ್ ಅಂತ. ಬಟ್ ನಾನ್ ವೆಜ್ ಇವತ್ತಿರಲ್ಲ, ಸ್ಯಾಟರ್ಡೆ ಅನ್ನೋದಕ್ಕಿಂತ ಇಸ್ಕಾನ್ಗೆ ಹೋಗ್ತಾ ಇದೀವಲ್ಲ ಗೈಸ್. ಸ್ಯಾಟರ್ಡೆ ವೀಡಿಯೋ ತಿನ್ನಲ್ಲ, ಸೋಮವಾರ ಸ್ಯಾಟರ್ಡೆ ತಿನ್ನಲ್ಲ, ದೇವ್ರಿಗೆ ಹಾಕಿ ಬರಲ್ಲ. ಆಮೇಲೆ ನೆಕ್ಸ್ಟ್ ಟೈಮ್ ಹೋಗೋಣ ಬಂದು ತಿಂತೀವಿ. ಅದೊಂದು ವ್ಲಾಗ್ ಮಾಡ್ತೀವಿ, ಪ್ಲೀಸ್ ಮರಿದಿರ ನೋಡಿ. ಸೊ ಇವಾಗ ಊಟ ಮಾಡಿದ್ವಿ. ತುಂಬ ವರ್ಷ ಆದಮೇಲೆ ಇಷ್ಟೊಂದು ನಡೀತಿರೋದು. ಯಾವಾಗೂ ಟೂ ವೀಲರು ಇಲ್ಲ ಕಾರಲ್ಲೇ ಓಡಾಡ್ತಿರೋದು. ಬಟ್ ಫಸ್ಟ್ ಟೈಮ್ ವಾಕಲ್ಲಿ ಇಷ್ಟೊಂದು ಎಲ್ಲ ಓಡಾಡ್ತಿರೋದು, ಹೋಗ್ತಿರೋದು. ಆಮೇಲೆ ತುಂಬ ಒಳ್ಳೆಯದು ನಡೆದ್ರೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇನ್ಮೇಲೆ ಬೈಕು ಕಾರ್ ಯೂಸ್ ಮಾಡಬೇಡ, ನಡ್ಕೊಂಡೆ ಓಡಾಡು. ಇನ್ಮೇಲೆ ಹಂಗೆ ಓಡಾಡ್ತೀವಿ. ಸೊ ಎಸ್, ಊಟ ಎಲ್ಲ ಆಯಿತು. ಈಗ ಮೆಟ್ರೋಗೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ಇಸ್ಕಾನ್ಗೆ ಹೋಗೋಣ ಅಂತ. ಸೊ ಬನ್ನಿ ಮೆಟ್ರೋಗೆ ಹೋಗೋಣ ಅಲ್ಲ ಕಿರಣ್? ಹೌದು, ಮೆಟ್ರೋ ಹೋಗೋಣ. ಅಂಟಿಲ್ ದೆನ್ ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಮೈಕ್ ತಗೊಂಡೆ. ಮೈಕ್ ಪರ್ಚೇಸ್ ಮಾಡಿದೆ. ಈ ಗಾಳಿ ನೋಡಿ, ಈ ಥರ ಗಾಳಿ ಎಲ್ಲ ನಮ್ಮ ವಾಯ್ಸು ಅಂದರೆ ಕೇಳಿಸಲ್ಲ ಆಡಿಯನ್ಸ್ಗೆ. ಸೊ ಅದಕ್ಕೋಸ್ಕರ ಮೈಕ್ ತೊಗೊಂಡೆ. ಲೋ ಕಾಸ್ಟಲ್ಲೇ ತೊಗೊಂಡಿದ್ದೀನಿ. ನೆಕ್ಸ್ಟು ನನಗೆ ನೀವು ಸಪೋರ್ಟ್ ಮಾಡಿದ್ರೆ ಸೊ ದಟ್ ಚೆನ್ನಾಗಿರೋ ಮೈಕ್ನ ತೊಗೊಳ್ಳೋಣ ಅಂತ ಅಲ್ಲ ಕಿರಣ್? ಹೌದು ಸಪೋರ್ಟ್ ಮಾಡ್ತಾ ಬಿಡ, ನಮ್ಗೆ ನಂಗೆ ಬಿಡಲ್ಲ. ಸೊ ಎಸ್, ಈಗ ಮೆಜೆಸ್ಟಿಕ್ಗೆ ಬಂದಿದ್ದೀವಿ. ಆಲ್ರೆಡಿ ಟೈಮ್
4:10 ಆಗಿದೆ. ಇಲ್ಲಿಂದ ಮೆಟ್ರೋ ಹತ್ಕೊಂಡು ಇವತ್ತು ಏನೇ ಆಗಲಿ ಇಸ್ಕಾನ್ಗೆ ಹೋಗಲೇಬೇಕು ಅಂತ ಇದಾಗೋಗಿದೆ ನನಗೆ. ಮೆಟ್ರೋಗೆ ಎಂಟ್ರಿ ಆಗ್ತಾ ಇದ್ದೀವಿ. ರೊಕ್ಕರಲ್ಲ ಹೋಗಿ ಲಾಕ್ ಮಾಡಿ ಪರ್ಚೇಸ್ಗೆ ಹೋಗ್ಬೋದು ನಾವು. ತೋರಿಸು, ಇದು ಮೆಟ್ರೋದಲ್ಲಿ ಯಾರು ಯೂಸ್ ನೋಡಿರಲ್ಲ. ಇದು ಹೌದಾ? ಸೇಫ್ ಲಾಕ್ ಅಂತ ನಾನು ಇವತ್ತು ನೋಡ್ತೀನಿ. ಲಾಕ್ ಆ್ಯಂಡ್ ರೋಲ್. ಓ ಅರೆ ಎಲ್ಲ ಹೋಗೋದ್ರೆ ಲಾಕ್ ಮಾಡಿ ಹೋಗ್ಬೋದು. ಸೇಫ್ ಲಾಕ್ ಲಗೇಜ್ ಯಾವ್ದನ ಇದ್ದರೆ ಲಾಕ್ ಮಾಡಿಬಿಟ್ಟು ಶಾಪಿಂಗ್ ಎಲ್ಲ ನಾವು ಹೋಗ್ಬೇಕಂದ್ರೆ ಲಾಕ್ ಮಾಡಿ ಹೋಗ್ಬೋದು ಗೈಸ್. ಸ್ಟಾಪ್ ಏನು? ಇಸ್ಕಾನ್ ಸ್ಟಾಪನ್ನು ಡೈಲಿ ಸೇಮ್ ರೂಟೀನ್ ಆಫೀಸ್ ವರ್ಕ್ ಇದೇ ಆಗೋಗಿತ್ತು. ಸೊ ಅದಕ್ಕೆ ಇವತ್ತು ಚೇಂಜ್ ಇರಲಿ ಅಂತ ಹೀಗೆ ಓಡಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಎಷ್ಟು ಜೋಪಾನ ಮಾಡ್ತಾನೆ ಗೈಸ್ ಕಾಯಿನ್ನ. ನಾನೆಲ್ಲನ ಕಳ್ದಾಕೋಗ್ಬಿಡ್ತೀನಿ ಅಂತ. ಹೆವಿ ಕನ್ಫ್ಯೂಷನ್, ಹೆಂಗೆ ಹೋಗಬೇಕು ಏನೋ ಅಂತ ಗೊತ್ತಾಗಲ್ಲ. ಸೊ ಪ್ಲ್ಯಾಟ್ಫಾರ್ಮ್ 3ಗೆ ಹೋಗ್ಬೇಕಂತೆ. ನೀವು ಶಾಪಿಂಗ್ ಮಾಡಿಕೊಂಡು ಸುಸ್ತಾಗಿದೆಯಾ ಕಿರಣ್? ಏನಿಲ್ಲ, ನಿನ್ನ ಮುಖ ನೋಡಿದ್ರೆ ಗೊತ್ತಾ ಸುಸ್ತಾಗಿದೆ ಅಂತ. ಅವ್ನು ಜಾಸ್ತಿ ಓಡಾಡಲ್ಲ ಗೈಸ್, ಅದಕ್ಕೆ ಈಗ ಇಸ್ಕಾನ್ ನನ್ನ ಫೇವ್ರೇಟ್. ನಾನು ಬೆಂಗಳೂರಲ್ಲಿದ್ದೀನಿ, ಇಸ್ಕಾನ್ ನೋಡೇ ಇಲ್ಲ ಗೈಸ್. ಇದುವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಗೆ ಇಳ್ಕೊಂಡು ಮೆಟ್ರೋಯಿಂದ ಇಸ್ಕಾನಿಗೆ ಹೋಗುತ್ತೆ. ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಇಳ್ಕೊಂಡ್ರೆ ಇಸ್ಕಾನಿಗೆ ಹತ್ರ ಆಗುತ್ತೆ ಗೈಸ್. ಎಕ್ಸಿಟ್ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ. ಅಣ್ಣವರು ಎಸ್ ಚೆನ್ನಾಗಲ್ಲ ಸ್ಟ್ಯಾಚು ಅಣ್ಣವ್ರದ್ದು. ಹ್ಞೂ ಗೈಸ್ ಇವಾಗ ನಾವು ಮೆಟ್ರೋ ಇಳಿದ್ಬಿಟ್ಟು ಇಸ್ಕಾನ್ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ತೋರಿಸ್ತೀವಿ ಯಾವ ಥರ ಇದೆ ಏನು ಅಂತ ದೇವಸ್ಥಾನ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಲ್ಲ ಗೈಸ್. ಇಸ್ಕಾನಿಗೆ ಬಂದ್ವಿ. ರಾಧಾಕೃಷ್ಣ ಟೆಂಪಲ್. ವಾವ್, ನಾನು ಫಸ್ಟ್ ಟೈಮ್ ಬರ್ತಿರೋದು ಇಸ್ಕಾನ್ಗೆ ಗೈಸ್. ರೀಚ್ ಆದ್ವಿ. ಫಸ್ಟ್ ಟೈಮ್ ನಾನು ಇಸ್ಕಾನಿಗೆ ಅಂತ ಬರ್ತಿರೋದು. ಬೆಂಗಳೂರಲ್ಲಿ ಇದ್ಕೊಂಡು ನಾನು ಇಸ್ಕಾನೇ ನೋಡಿಲ್ಲ ಅಲ್ವಾ ಕಿರಣ್? ಚೆಕಿಂಗ್ ಇದೆ ಗೈಸ್. ಬಾಯ್ಸ್ ಚೆಕಿಂಗ್, ಇಲ್ಲಿ ಗರ್ಲ್ಸ್. ಗೈಸ್ ಸ್ಲಿಪ್ಪರ್ ಬಿಡಕ್ಕೆ ನೋಡಿ, ಟಿಕೆಟ್ 10 ರೂಪಾಯಿ ನಮ್ದಿಗೆ. ಪೇರ್ಗಂದರೆ 10 ರೂಪಾಯಿ ತೊಗೋಬೇಕು. ಸ್ಲಿಪ್ಪರ್ ಬಿಡಕ್ಕೆ ಯಾವುದೋ ಒಂದು ಚೀಲ ತಗೋ. ಹೆಂಗೆ ಆರಿಸಿ ತಗೋತವನೆ ಚೀಲನ. ನಮ್ಮ ಸ್ಲಿಪ್ಪರು ನಮ್ಮ ಥಿಂಗ್ಸ್ನೆಲ್ಲ ಹಾಕಕ್ಕೆ ಚೀಲ, ಅದನ್ನು ಹೋಗಿ ನೇತಾಕ್ಬೇಕು ನಾವಲ್ಲಿ. ಹಂಗೆ ಹಾಕು. ಚೆನ್ನಾಗಿದೆ ಕಿರಣ್ ಚಪ್ಪಲಿ. ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಬರ್ತಿರೋದು. ನನಗೆ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ಫಸ್ಟ್ ಟೈಮ್ ನಾನು ಇಸ್ಕಾನಿಗೆ ಬರ್ತಿರೋದು ಇವತ್ತೆ. ಫೈನಲಿ ಇಸ್ಕಾನ್ ಟೆಂಪಲ್ಗೆ ಬರ್ತಾ ಇದ್ದೀನಿ. ಚೆನ್ನಾಗಿದೆ.
ಸಖತ್ತಾಗಿದೆ ಇಸ್ಕಾನ್ ಟೆಂಪಲ್. ನಾನು ಯಾವತ್ತೂ ನೋಡಿರಲಿಲ್ಲ ನೋಡಿ. ಒಳಗಡೆ ಹೆಂಗಿದೆ ಗೈಸ್, ದರ್ಶನ ಮಾಡ್ಕೊಂಡ್ವಿ, ಪ್ರಸಾದ ತಿಂತಾ ಇದೀವಿ ಇವಾಗ. ತಿಂದಾದ್ಮೇಲೆ ಬೆಳಗ್ಗೆ ಚೆನ್ನಾಗಾಯ್ತು ದರ್ಶನ ಎಲ್ಲ. ಬಟ್ ಒಳಗಡೆ ಕ್ಯಾಮ್ರಾ ಅಲೋ ಮಾಡಿರಲಿಲ್ಲ ನಮಗೆ. ಇಸ್ಕಾನ್ ಮುಗೀತು, ದರ್ಶನ ಮಾಡಿಕೊಂಡು ಬಂದ್ವಿ. ಒಳಗಡೆ ಎಲ್ಲ ಫೋನ್ ಎಂಟ್ರಿ ಇರಲಿಲ್ಲ, ಸೊ ವಿಡಿಯೋ ಅರ್ಧಕ್ಕೆ ಮಾಡಿರೋದು ನಾನು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ಸಕ್ಕತ್ತಾಗಿತ್ತು ಗೈಸ್. ಒಳಗಡೆ ಫುಲ್ಲು ಪೀಸಾಗಿತ್ತು. ನಾನು ಯಾವತ್ತೂ ಹೋಗಿರಲಿಲ್ಲ ಇಸ್ಕಾನ್ಗೆ, ಫಸ್ಟ್ ಟೈಮ್ ಹೋಗಿರೋದು ಇಸ್ಕಾನ್ಗೆ ನಾನು ಇವತ್ತು. ಬೆಂಗಳೂರಲ್ಲಿ ಇಟ್ಕೊಂಡು ವೇಸ್ಟ್. ಈಗ ನೆಕ್ಸ್ಟು ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಕಾರು ಬೆಳಗ್ಗೆನೇ ಸರ್ವಿಸಿಗೆ ಕೊಟ್ಟಿದ್ವಲ್ಲ, ರೆಡಿ ಆಗಿರುತ್ತೆ. ಸೊ ಹೋಗ್ತಾ ಒಂದವೇ ಕಾರ್ ಇಸ್ಕೊಂಡು ಆಲ್ರೆಡಿ 6 o'clock ಆಗಿದೆ. ನಾವು ರೀಚ್ ಆಗೋಷ್ಟಕ್ಕೆ 6:30 ಆಗುತ್ತೆ. ಮುಂದಿನ ನಿಲ್ದಾಣ ರಾಷ್ಟ್ರೀಯ ವಿದ್ಯಾಲಯ ರಸ್ತೆ. Next station is Rashtriya Vidyalaya Road. ಮೆಟ್ರೋ ಇಳಿದ್ವಿ. ಇವಾಗ ಕಾರ್ ಇಸ್ಕೊಂಡು ಮನೆಗೆ ಹೋಗೋದೆ. ಫುಲ್ಲು ಬ್ಯೂಟಿ ಕಾನ್ಷಿಯಸ್ ಸೊ ಎಸ್ ಬನ್ನಿ, ಬಸ್ ಬಂತು. ಶಾಪಿಂಗ್ ಎಲ್ಲ ಮುಗೀತು, ಕಾರ್ ಸರ್ವಿಸ್ ಕೊಟ್ಟಿದೆ, ಸರ್ವಿಸು ಆಯಿತು, ಕಾರು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ.